ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಕಾಂಗ್ರೆಸ್ನ ಕುರ್ಚಿ ಕದನ. ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಮೌನ ಜಾರಿದ್ದಾರೆ. ಯಾವತ್ತೇ ಪ್ರಶ್ನೆಯನ್ನ ಕೇಳಿದ್ರು ಹೈಕಮಾಂಡ್ನತ್ತ ಬೊಟ್ಟು ತೋರಿಸುತ್ತಿದ್ದಾರೆ. ನಿನ್ನೆ ಸದನದಲ್ಲೂ ಅವರು ಮಾಡಿದ್ದದನ್ನೇ. ಕುರ್ಚಿ ವಿಚಾರ ಪ್ರಸ್ತಾಪಿಸುವವರಿಗೆ ಸಿಎಂ ಒಂದು ಕಿವಿಮಾತು ಹೇಳಿದ್ದಾರೆ. ತಮ್ಮ ಆಪ್ತ ಬಳಗಕ್ಕೆ ಮೌನವಾಗಿರಿ ಅಂತ ಹೇಳಿ ತಮ್ಮ ಆಪ್ತ ಸಚಿವರಿಗೆ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಧಿವೇಶನದ ಬಗ್ಗೆ ಗಮನ ಹರಿಸಿ ಅನ್ನುವಂಥ ಖಡಕ್ ವಾರ್ನಿಂಗ್ ಅನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಿನ್ನೆಯೂ ಕೂಡ ಸದನದಲ್ಲೇ ಕುರ್ಚಿಯ ವಿಚಾರ ಪ್ರಸ್ತಾಪ ಆಯಿತು. ವಿಪಕ್ಷಗಳು ಸಿದ್ದರಾಮಯ್ಯ ಅವರ ಕಾಲೆಳೆಯುವಂತಹ ಕೆಲಸವನ್ನ ಮಾಡಿದ್ರು. ಆಗ್ಲೂ ಸಿಎಂ ಹೈಕಮಾಂಡ್ ನತ್ತಾನೆ ಬೊಟ್ಟು ಮಾಡಿದ್ದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬ್ರೇಕ್ಫಾಸ್ಟ್ ಮೀಟಿಂಗ್ ನ ನಂತರದಲ್ಲಿ ಸಿದ್ದರಾಮಯ್ಯ ಅವರದ್ದು ಒಂದೇ ಉತ್ತರ, ಅದು ಹೊರಗಡೆ ಮಾಧ್ಯಮಗಳ ಮುಂದೆ ಪ್ರಶ್ನೆಗೆ ಆಗಿರಬಹುದು ಅಥವಾ ಸದನದ ಒಳಗಡೆ ವಿಪಕ್ಷಗಳ ಪ್ರಶ್ನೆಗೆ ಆಗಿರಬಹುದು. ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅನ್ನುವಂಥ ಸಿದ್ಧ ಉತ್ತರವನ್ನ ಕೊಡ್ತಿದ್ದಾರೆ ಸಿದ್ದರಾಮಯ್ಯ. ಈಗ ಎಲ್ಲರಿಗೂ ಮೌನವಾಗಿರಿ, ಅಧಿವೇಶನ ಮುಗಿಯೋ ತನಕ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಅವ್ರು ಹೇಳಿದ್ದಕ್ಕೋ ಏನೋ ಅವರ ಪುತ್ರ ಕೂಡ ಈಗ ಕೆಲ ದಿನಗಳಿಂದ ಸೈಲೆಂಟ್ ಆಗಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರು. ಅಧಿವೇಶನದ ನಂತರ ಏನು, ಸಿದ್ದರಾಮಯ್ಯ ಆಪ್ತ ಬಳಗದ ಲೆಕ್ಕಾಚಾರ ಏನು, ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಏನು, ಏನ್ ತಂತ್ರಗಾರಿಕೆ ನಡೀತಾ ಇದೆ ಸಿದ್ದು ಪಾಳ್ಯದಲ್ಲಿ? ಶಿವಪ್ರಸಾದ್. ಖಂಡಿತವಾಗಿ ವಿದ್ಯಾಶ್ರೀ, ಅಧಿವೇಶನ ಈ ಸಂದರ್ಭದಲ್ಲಿ ಮುಗಿಯುವವರೆಗೂ ಕೂಡ ಯಾವುದೇ ಶಾಸಕರು ಸಚಿವರು ಕೂಡ ತನ್ನ ಪರವಾಗಿ ನಾಯಕತ್ವ ವಿಚಾರ ಕುರಿತಂತೆ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೊಡಬಾರ್ದು ಎಂಬತಕ್ಕಂಥ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಆರಂಭದಲ್ಲಿ ಈ ವಿಚಾರ ಕುರಿತಂತೆ ಮಾತನಾಡಿದ ನಾಯಕರುಗಳು, ಅದರಲ್ಲೂ ಸಿಎಂ ಪುತ್ರ ಒಳಗೊಂಡಂತೆ ಇತರ ನಾಯಕರುಗಳು ನಾಯಕತ್ವ ವಿಚಾರ ಕುರಿತಂತೆ ಮಾತನಾಡ್ತಾ ಇದ್ರು. ಸಿಎಂ ಪೂರ್ಣಾವಧಿಯನ್ನುಗೊಳಿಸ್ತಾರೆ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ರು. ಸಿಎಂ ಸೂಚನೆ ಮೇರೆಗೆ ಸಿಎಂ ಬಣದಲ್ಲಿರ್ತಕ್ಕಂಥ ಆಪ್ತರು ಸದ್ಯ ಈ ವಿಚಾರ ಕುರಿತಂತೆ ಮಾತನಾಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಇನ್ನು ಅಧಿವೇಶನದ ನಂತರ ಈ ವಿಚಾರ ಕುರಿತಂತೆ ಹೈಕಮಾಂಡ್ ಸೂಚನೆ ಏನಾಗಿತ್ತು ಅಂದ್ರೆ, ದೆಹಲಿ ಭೇಟಿಯ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ನಾಯಕರು ಕೆಲವೊಂದಿಷ್ಟು ಸಂದೇಶ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. 2.5 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರದ ನೀತಿ ನಿರೂಪಣೆಗಳು ಯಾವ ರೀತಿ ಇರಬೇಕು, ಯಾವ ನಾಯಕತ್ವದಲ್ಲಿ ಹೋಗ್ಬೇಕು ಎಂಬತಕ್ಕಂಥ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ರವಾನಿಸಿದ್ದಾರೆ. ಅಧಿವೇಶನದ ನಂತರ ಮತ್ತಷ್ಟು ಸೂಚನೆಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ರವಾನಿಸ್ತಾರೆ. ಈ ವಿಚಾರಗಳನ್ನು ತಮ್ಮ ಆಪ್ತ ಬಣದ ಶಾಸಕರು ಇರ್ಬೋದು, ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಸಮಾಲೋಚನೆ ಮಾಡಲಿಕ್ಕೂ ಈಗ ಸಿದ್ಧತೆಯನ್ನ ನಡೆಸಿದ್ದಾರೆ. ಹಾಗಾಗಿ ಅಧಿವೇಶನದವರೆಗೂ ಕೂಡ ನಾಯಕತ್ವ ವಿಚಾರ ಕುರಿತಂತೆ ತಾವ್ಯಾರು ಮಾತನಾಡಬಾರದು ಎಂಬತಕ್ಕಂಥ ಸೂಚನೆಯ ಜೊತೆಗೆ ಹೈಕಮಾಂಡ್ ನಾಯಕರು ಯಾವ ಸೂಚನೆಗಳನ್ನ ಯಾವ ವಿಚಾರಗಳನ್ನ ತಿಳಿಸಿದ್ದಾರೆ ಎಂಬತಕ್ಕಂಥ ಕುತೂಹಲ ಸಿಎಂ ಆಪ್ತ ಬಣದಲ್ಲೂ ಕೂಡ ಇದೆ. ಹಾಗಾಗಿ ಅಧಿವೇಶನದ ನಂತರ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ನಾಯಕತ್ವ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಸ್ಪಷ್ಟ ಸಂದೇಶ ಏನಾಗಿತ್ತು, ಸೂಚನೆ ಏನ್ ಕೊಟ್ಟಿದ್ದಾರೆ ಎಂಬತಕ್ಕಂಥ ವಿಚಾರ ಕುರಿತಂತೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಈ ವಿಚಾರವನ್ನ ಬಹಿರಂಗಗೊಳಿಸಲಿದ್ದಾರೆ. ಹಾಗಾಗಿ ಸದ್ಯದವರೆಗೆ ಮೌನವಾಗಿರಬೇಕು ಎಂಬತಕ್ಕಂಥ ಸಂದೇಶವನ್ನ ರವಾನಿಸಿದ್ದು, ಸದ್ಯ ಹೈಕಮಾಂಡ್ ನಾಯಕರ ಯಾವ ಸೂಚನೆ, ನಾಯಕತ್ವ ವಿಚಾರ ಕುರಿತಂತೆ ಕೆಲವೊಂದಿಷ್ಟು ನಾಯಕರು ಪದೇ ಪದೇ ಮಾತನಾಡ್ತಾ ಇದ್ರು. ಅವ್ರದೇ ಪಕ್ಷದ ಶಾಸಕರುಗಳು ಕೂಡ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ಹೇಳ್ತಾ ಇದ್ರು. ಇದು ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಸದ್ಯ ಹೈಕಮಾಂಡ್ ಸೂಚನೆಯನ್ನ ಅಧಿವೇಶನದ ನಂತರ ಬೆಂಗಳೂರಿನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಬಹಿರಂಗಗೊಳಿಸಲಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದಕ್ಕಾಗಿ ಸಿಎಂ ಆಪ್ತ ಬಣದಲ್ಲಿರ್ತಕ್ಕಂಥ ಸಚಿವರು ಶಾಸಕರು ನಾಯಕತ್ವ ವಿಚಾರ ಕುರಿತಂತೆ, ಪೂರ್ಣಾವಧಿ ಸಿಎಂ ವಿಚಾರ ಕುರಿತಂತೆ ಮೌನ ಮಂತ್ರವನ್ನ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಸಚಿವರು ಮತ್ತೆ ಶಾಸಕರು ಸದ್ಯಕ್ಕೆ ಮೌನವಾಗಿರ್ತಕ್ಕಂಥದ್ದು. ವಿದ್ಯಾಶ್ರೀ. ಶಿವಪ್ರಸಾದ್, ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.